ನಮಸ್ಕಾರ ವೀಕ್ಷಕರೇ, ನಾನು ನಿರೂಪಕಿ ವಿದ್ಯಾ ಮಂಜುನಾಥ್. ವೀಕ್ಷಕರೇ, ನಿಮಗೋಸ್ಕರ ಡಿಕೆ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ದೇವು ಪೂಜಾಬಾಳ ಅವರ ಸಾರಥ್ಯದಲ್ಲಿ ಪ್ರಾರಂಭವಾಗಿದೆ. ಈ ಯೂಟ್ಯೂಬ್ ಚಾನೆಲ್ನ ವಿಶೇಷತೆ ಏನಪ್ಪಾ ಅಂತಂದ್ರೆ, ಚಿಕ್ಕವರಿಂದ ದೊಡ್ಡವರವರೆಗೂ ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ತಾಜಾ ಸುದ್ದಿ ಸಮಾಚಾರಗಳನ್ನ, ನಿಮ್ಮ ಸುತ್ತಮುತ್ತಲು ನಡೆಯುವಂತಹ ವಿಶೇಷ ಸುದ್ದಿ ಸಮಾಚಾರಗಳನ್ನ, ನಿಮ್ಮ ಊರು, ತಾಲೂಕು ಹಾಗೂ ಜಿಲ್ಲೆ, ರಾಜ್ಯ, ದೇಶದ ಸಮಗ್ರ ಸುದ್ದಿಯನ್ನ ನೀವು ಈ ಒಂದೇ ಯೂಟ್ಯೂಬ್ ಚಾನೆಲ್ ಅಲ್ಲಿ ಪಡೆಯಬಹುದಾಗಿದೆ. ಮತ್ತೆ ತಡ ಮಾಡ್ತಾ ಇದ್ದೀರಾ? ಕೂಡಲೇ ನಮ್ಮ ಡಿಕೆ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ, ಮರೆಯದೆ ಬೆಲ್ ಐಕನ್ನ ಒಡಿರಿ ಅಂತ ಹೇಳಿ. ಅಸ್ಕಿ ಫೌಂಡೇಶನ್ದಿಂದ ಮೃತ ಕಾರ್ಮಿಕರ ಕುಟುಂಬಕ್ಕೆ ನೆರವು. ವಿಜಯಪುರ ಜಿಲ್ಲೆ ತಾಳಿಕೋಟಿ ಪಟ್ಟಣದ ಭೂಮಿಕಾ ಹೋಟೆಲ್ದಲ್ಲಿ ಇತ್ತೀಚೆಗೆ ಸಿಲಿಂಡರ್ ಗ್ಯಾಸ್ ಸೋರಿಕೆಯಿಂದಾಗಿ ತೀವ್ರ ಗಾಯಗೊಂಡು ಹೆಚ್ಚಿನ ಚಿಕಿತ್ಸೆಗಾಗಿ ವಿಜಯಪುರ ಸರ್ಕಾರಿ ಆಸ್ಪತ್ರೆಗೆ ಸೇರಿದ ಕಟ್ಟಡ ಕಾರ್ಮಿಕರಾದ ಶಕೀಲ್ ಕುಂಬಾರವಾಡಿ ಹಾಗೂ ಬಸೀರ ಕಡದರಾಳ ಇವರು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟ ಹಿನ್ನೆಲೆಯಲ್ಲಿ ಅವರ ಕುಟುಂಬದ ಸದಸ್ಯರಿಗೆ ಸಾಂತ್ವನ ತಿಳಿಸಿದ ಸಮಾಜ ಸೇವಕ ಅಸ್ಕಿ ಫೌಂಡೇಶನ್ ಕೊಣ್ಣೂರ ಅಧ್ಯಕ್ಷ ಸಿ. ಬಿ. ಅಸ್ಕಿಯವರು ಫೌಂಡೇಶನ್ ವತಿಯಿಂದ ಎರಡೂ ಕುಟುಂಬದ ಸದಸ್ಯರಿಗೆ ತಲಾ 50,000 ರೂಪಾಯಿ ಸಹಾಯಧನವನ್ನು ನೀಡಿ ಮಾನವೀಯತೆಯನ್ನು ಮೆರೆದಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅಸ್ಕಿ ಅವರು, ಎರಡೂ ಕುಟುಂಬಗಳು ಕಡುಬಡತನದಲ್ಲಿ ಇದ್ದು ಚಿಂತಾಜನಕ ಸ್ಥಿತಿಯಲ್ಲಿವೆ. ಅವರಿಗೆ ಆರ್ಥಿಕ ಸಹಾಯ ನೀಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಅವರು ಕಟ್ಟಡ ಕಾರ್ಮಿಕರಾಗಿರುವುದರಿಂದ ಕಾರ್ಮಿಕ ಇಲಾಖೆಯಿಂದಲೂ ಅವರಿಗೆ ಆರ್ಥಿಕ ನೆರವು ಸಿಗುತ್ತದೆ. ಇದಕ್ಕಾಗಿ ಸಮಾಜದ ಹಿರಿಯರು ಪ್ರಯತ್ನಿಸಬೇಕು. ನಾನು ಸಹ ಶಾಸಕ ನಾಡಗೌಡರೊಂದಿಗೆ ಮಾತನಾಡಿ ವಿನಂತಿಸಿಕೊಳ್ಳುತ್ತೇನೆ. ಭಗವಂತ ಈ ಬಡ ಕುಟುಂಬದ ಸದಸ್ಯರಿಗೆ ದುಃಖ ಭರಿಸುವ ಶಕ್ತಿಯನ್ನು ನೀಡಲೆಂದು ನಾನು ಪ್ರಾರ್ಥಿಸುತ್ತೇನೆ ಎಂದರು. ಮುಸ್ಲಿಂ ಧಾರ್ಮಿಕ ಮುಖಂಡ ಸೈಯದ್ ಶಕೀಲ ಅಹಮದ್ ಖಾಜಿ ಹಾಗೂ ಸಮಾಜ ಸೇವಕ ಮೋದಿನಸಾ ನಗಾರ್ಚಿ ಮಾತನಾಡಿ, ಅಸ್ಕಿ ಅವರು ಜಾತಿ ಮತ ಭೇದವಿಲ್ಲದೆ ನಿಸ್ವಾರ್ಥ ಭಾವನೆಯಿಂದ ಬಡವರ ಸೇವೆಯನ್ನು ಮಾಡುತ್ತಿದ್ದಾರೆ. ಅವರ ಈ ಸೇವೆ ಇಡೀ ಸಮಾಜಕ್ಕೆ ಅನುಕರಣೀಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಮೃತ ಕಾರ್ಮಿಕರ ಕುಟುಂಬದ ಸದಸ್ಯರು ಪ್ರಮುಖರಾದ ಆದಮಸಾದ ಕೊಡೆಕಲ್, ರಾಜಾ ಅಹಮದ್ ಕಲ್ಬುರ್ಗಿ, ಬಾಬುಸಾಬ ಮುದ್ನಾಳ, ಅಬ್ದುಲ್ ರಜಾಕ ಕೊಡೇಕಲ್, ಕಾಸಿಮಾ ಅಬಾಲೆ, ಬಶೀರ್ ಯಕ್ಕಿಯಲಿ, ದಸ್ತಗೀರ ಸಾಬ ಕಲಬುರ್ಗಿ, ಮಹಬೂಬ ಶಾ ಮಕಾನದಾರ, ಗೌಸ ನಾಸಿರ, ಉಮರಸಿಂಗ್ ದೇವಿ, ದಿಲೀಪ ಹಜೇರಿ, ಗೋಪಾಲ ಕಟ್ಟಿಮನಿ, ಮೊಹಮ್ಮದ್ ಶಫೀಕ್ ಇನಾಮದಾರ, ಮುರ್ತುಜಾ ಕುಂಬಾರವಾಡಿ, ರಜಾಕ್ ಕುಂಬಾರವಾಡಿ ಮತ್ತಿತರರು ಇದ್ದರು. ವರದಿ ಡಿಕೆ ನ್ಯೂಸ್. मोहब्बत दे और तमाम मोहल्ले वाले, तमाम गाँव वाले को चाहे जो भी इसके लिए इंशाल्लाह हम आगे भी काम करेंगे और उनको कुछ मदद करने के लिए आज ये उन्होंने आए हैं. हम क्या है, अस्की साहब का क्या है, बहुत ज़्यादा शुक्रगुजार हैं, उनके शुक्रिया अदा करते हैं. इन्होंने हमेशा गरीबों का साथ देते हैं और कभी भी जात धर्म वो नहीं देखते. हर किसी के क्या है काम आते हैं, हर किसी के इसमें रहते हैं. हम अल्लाह से दुआ करते हैं कि आगे भी ऐसे काम करते रहे और क्या है हमेशा क्या है गरीबों का साथ आते रहे. इसे हम अल्लाह से दुआ करके अल्लाह इसके ज़िंदगी में, इंसान में, माल में खूब बरकत दे और अच्छे काम करने की तौफीक अता फरमाए. अब हमारे मोहतरम काजी साहब की क्या है, इनके ताल्लुक से दो बातें बोलेंगे. ಸನ್ಮಾನ ಸೈಯದ್ ಶಕೀಲ್ ಅಹಮದ್ ಖಾಜಿ ಸಾಹೇಬ್ರೆ ಮತ್ತು ಇವತ್ತಿಲ್ಲಿ ನೆರವೇರಿದಂಥ ಎಲ್ಲ ತಾಳಿಕೋಟೆಯ ಪಟ್ಟಣದ ಬಿಸ್ತೆಗಡಿ ಎಲ್ಲ ಜಮಾತಿನ ಅಧ್ಯಕ್ಷರುಗಳೇ ಹಾಗೂ ಪದಾಧಿಕಾರಿಗಳೇ ಮತ್ತು ಇವತ್ತಿನ ನಮ್ಮ ಒಂದು ಈ ಸಣ್ಣ ಆಗಮಿಸಿದ ಎಲ್ಲ ಮಾಧ್ಯಮದ ಸ್ನೇಹಿತರೆಲ್ಲರಿಗೂ ನನ್ನ ಧನ್ಯವಾದಗಳು. ಒಂದು 9 ರಿಂದ 10 ದಿನಗಳಿಂದ ತಾಳಿಕೋಟೆ ಪಟ್ಟಣದಲ್ಲಿ ಒಂದು ಬಹಳ ಐತಿಹಾಸಿಕ ಘಟನೆ ನಡೆದಿತ್ತು. ಆ ಒಂದು ಘಟನೆಯ ಸಂದರ್ಭದಲ್ಲಿ ಶಕೀಲ್ ಅಹಮದ್ ಕುಂಬಾರವಾಡಿ 38 ವಯಸ್ಸು ಮತ್ತು ಬಸೀರ್ ಕಡದರ 40 ವಯಸ್ಸು ಹಾಗೂ ಇನ್ನೊಬ್ಬರು ಕೊಟ್ಕುಣಿಕೆ ಅಂತ ಇನ್ನೊಬ್ಬರು 3 ಜನ ಸುನ್ನಿಗಿದ್ದು, ಇವರನ್ನು ಬಿಟ್ಟು ಇನ್ನೂ 4 ರಿಂದ 5 ಜನ BLD ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರಂತ ಅವರು ಸರ್ಕಾರಿ ಆಸ್ಪತ್ರೆಯಲ್ಲಿ 5 ಜನ ಇನ್ನೂ ಚಿಕಿತ್ಸೆ ಪಡೆಯುತ್ತಿದ್ದು ನಮಗೆಲ್ಲ ತಿಳಿದು ಬಂದ ವಿಷಯ. ಈ ಒಂದು ವಿಷಯ ನಾನು ಬೆಂಗಳೂರಿನಲ್ಲಿ ಇದ್ದಾಗ ಮೊಟ್ಟಮೊದಲ ಗೌಸ್ ನಾಸಿರ್ ಸರ್ ಫೋನ್ ಮಾಡಿದ್ರು, ಸರ್ ಇಲ್ಲ ನಾನು ಬೆಂಗಳೂರಿಂದ ಬರ್ತೀನಿ ಸರ್, ಬಂದ ತಕ್ಷಣ ಬಂದು ಹೋಗ್ತೀನಿ. ಯಾಕಂದ್ರೆ ಮೊಟ್ಟಮೊದಲ ಈ ಒಂದು ಘಟನೆ ಬಹಳ ಮನಸ್ಸಿಗೆ ನೋವು ತರುವಂಥ ವಿಷಯ. ಯಾಕಂದ್ರೆ ಇವತ್ತು ಆ ಇಬ್ಬರು ಪಾಪ ತೀರ್ಕೊಂಡು ಮಕ್ಕಳು ನೋಡಿದ್ರೆ ಕಣ್ಣಾಗ ನೀರು ಬರ್ತದೆ. ಇವತ್ತು ನೋಡಿ ಎಷ್ಟು ವಯಸ್ಸದಾವ, ಅವರು ವಯಸ್ಸು ಒಟ್ಟು 40 ವಯಸ್ಸಿಲ್ಲ. ಆ ಒಂದು ಇಂಥ ಸಂದರ್ಭದಲ್ಲಿ ಅಚಾನಕ್ ಹೋಗಿದೆ ಅಂದ್ರೆ ಬೇರೆ ಉದ್ದೇಶ ಇಲ್ಲ ಏನಿಲ್ಲ. ಟೀ ಕುಡಿಯೋಕೆ ಒಂದು ಹೋಟೆಲ್ಗೆ ಹೋದಾಗಿಂತ ಗ್ಯಾಸ್ ಅದೊಂದು ಬ್ಲಾಸ್ಟ್ ಆಗಿ ಘಟನೆ ಆಗಿದ್ದು ಬಹಳ ಇದೊಂದು ಬೇಸರದ ಸಂಗತಿ. ನಿಜಕ್ಕೂ ಇದು ಆಗಬಾರ್ದಾಗಿತ್ತು, ಆದ್ರೆ ಅನಿವಾರ್ಯ. ಮತ್ತು ಇನ್ನು ಆಗಿದ್ದ ಮುಂದಿನ ದಿನಮಾನ ಎಲ್ಲ ಒಂದು ಜಮಾತೆ ಗಲ್ಲಿಯ ಲೀಡರ್ಗಳು ಕೂಡಿ ಆ ಒಂದು ಕುಟುಂಬಕ್ಕೆ, ಆ ಒಂದು ಮಕ್ಕಳಿಗೆ ಮುಂದಿನ ದಿನಮಾನಗಳಲ್ಲಿ ಆ ದೇವರು ಮತ್ತು ಅಲ್ಲಾನು ಒಂದು ಅವ್ರಿಗೆ ಸನ್ಮಾನ ತೋರಿಸಿ ಅನುಕೂಲ ಮಾಡೋದು ನಾವು ಕೂಡ ನಮ್ದು ಆದ್ಯ ಕರ್ತವ್ಯ ಆಗ್ಯದ. ಆದ್ರೆ ಭಾಳ ಇವ್ರು ನೋಡಿದ್ರೆ ಇವತ್ತು ಮಕ್ಕಳಿಗೆ ಅನ್ನಿಸ್ತದ
ಇಂಥ ಕುಟುಂಬಕ್ಕೆ ಅನ್ಯಾಯ ಮಾಡಬಾರ್ದಾಗಿತ್ತು. ಬಹಳ ಒಂದು ನೋವಿನ ಸಂಗತಿ ಇದು. ಅದನ್ನ ನೋಡಿದ ತಕ್ಷಣನೇ ಮನುಷ್ಯನಿಗೆ ಬಹಳ ಒಂದು ಕಷ್ಟಕರ ಕನಿಕರ ಬರುವಂತ ಒಂದು ಸನ್ನಿವೇಶ ಅದ. ಆದ್ರೆ ನಮ್ಮ ಧರ್ಮ ಗುರುಗಳು ಹೇಳಿದ ಹಾಗೆ ಈಗ ತಾನೇ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳೊಂದಿಗೆ ಮಾತನಾಡಿದ್ದೀವಿ. ಅವರಿಬ್ಬರದು ಸೆಂಟ್ರಿಂಗ್ ಮತ್ತು ಕಟ್ಟಡ ಕೂಲಿ ಕಾರ್ಮಿಕರಿಂದ ನೋಂದಾಯಿತ ಅವರು ಕಟ್ಟಡ ಕಾರ್ಮಿಕರಿದಾರ. ಸಂಬಂಧಪಟ್ಟ ಈಗಾಗಲೇ ಮಾತನಾಡೀವಿ. ಮುಂದಿನ ವಾರದೊಳಗಾಗಿ ಆದಷ್ಟು ಬೇಗ ಎಲ್ಲ ನಮ್ಮ ಮೋದಿನ ಸಹ ನಗರ ಚಂಡವರು ಮತ್ತೆ ಎಲ್ಲ ಗಲ್ಲಿಯವರು ಕೂಡ್ಕೊಂಡು ಅಧಿಕಾರಿಗಳಿಗೆ ಒಂದು ಶಫೀಕ್ ಇನಾಮ್ದವರು ಸಾಮಾಜಿಕ ಅವರು ಕಾರ್ಯಕ್ರಮ ಕೆಲಸ ಮಾಡ್ತಾರೆ. ಅದರ ಜೊತೆಗೆ ನಮ್ಮ ಮಾಧ್ಯಮದ ಮಿತ್ರರು ಸಹಿತ ಅದೊಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ನೀವು ವೃತ್ತಿಯಿಂದ ಮಾಧ್ಯಮ ಮಿತ್ರರ ಸಾಮಾಜಿಕ ಕಳಕಳಿ ನಿಮ್ಮದು ಪ್ರಮುಖ ಪಾತ್ರ ಅದ. ಈ ಒಂದು ಪ್ರಮುಖ ಪಾತ್ರಕ್ಕೆ ತಮ್ಮನ್ನು ನಾನು ಈ ಒಂದು ಇದ್ರ ಮುಖ ಮನವಿ ಮಾಡಿಕೊಂಡು, ಯಾಕಂದ್ರೆ ಏನಾದರೂ ಮಾಡಿ ಒಟ್ಟ ಆ ಕುಟುಂಬಕ್ಕೆ ಇವತ್ತು ಒಂದು 8 ಲಕ್ಷ ರೂಪಾಯಿ ಕಟ್ಟಡ ಕಾರ್ಮಿಕರಿಗೆ ಅಕಸ್ಮಾತ್ ಮರಣ ಹೊಂದಿರಲಿ ಅಂತಿದೆ. ಮತ್ತು ಇನ್ನೊಂದು ಆಪ್ಷನ್ದಲ್ಲಿ 5 ಲಕ್ಷ ರೂಪಾಯಿ ಅದಕ್ಕೆ ಎಷ್ಟು ಸಾಧ್ಯದ ನಾವು ನೀವೆಲ್ಲ ಕೂಡಿಕೆಯಿಂದ ಆ ಕುಟುಂಬಕ್ಕೆ ಒಂದು ನಮ್ಮ ಕಾಜಿ ಸಾಹೇಬ್ ಅವರ ಮುಖಾಂತರ ಕೊಡಿಸಿ ಆ ಒಂದು ಅವ್ರಿಗೆ ಆ ಕುಟುಂಬಕ್ಕೆ ಒಂದು ಭಗವಂತ ಮತ್ತು ಅಲ್ಲಾಹನ ಶಕ್ತಿ ಮತ್ತು ನೀಡಿ ಮುಂದಿನ ದಿನಮಾನಗಳಲ್ಲಿ ಇವತ್ತು ನಾವು ಅಲ್ಪ ಸ್ವಲ್ಪ ಭಾಳ ಏನಿಲ್ಲ ಆ ಕುಟುಂಬಕ್ಕೂ 50,000 ಈ ಕುಟುಂಬ 1 ಲಕ್ಷ ರೂಪಾಯಿಗಳನ್ನು ಇವತ್ತು ನಾನು ನಿಮ್ಮ ಸಮ್ಮುಖದಲ್ಲಿ ಕೊಡ್ತಾ ಇದ್ದೀನಿ. ಇದರ ಅಂಗವಾಗಿ 1 ಲಕ್ಷ ರೂಪಾಯಿ ಕೊಡುತ್ತೆ ನಾವು ಭಾಳದಲ್ಲ. ಇದ್ರ ಜೊತೆಯಾಗಿ ಮುಂದಿನ ದಿನಮಾನಗಳಲ್ಲಿ ಸಹಿತ ಇವತ್ತು ಇಷ್ಟಕ್ಕೆ ಸೀಮಿತ ಅಲ್ಲ. ಅಕಸ್ಮಾತ್ ಆ ಕುಟುಂಬಕ್ಕೆ ಏನೇ ತೊಂದರೆ ಏನೋ ಮಕ್ಕಳಿಗೆ ಶಾಲಾ ಶೈಕ್ಷಣಿಕ ಏನೇ ಆದರೂ ಸಹಿತ ಸದಾ ನಮ್ಮ ಎಸ್ಕಿ ಫೌಂಡೇಶನ್ ಅವರು ನಾವು ಸ್ಪಷ್ಟಪಡಿಸುತ್ತಾ ಅದರ ಮಾಧ್ಯಮದವರಿಗೆ ಮತ್ತೊಮ್ಮೆ ನಾನು ಮನವಿ ಮಾಡಿಕೊಂಡು ಈ ಒಂದು ಅವ್ರಿಗೆ 8 ಲಕ್ಷ ರೂಪಾಯಿ ಬರುತ್ತಾರೋ ತಮ್ಮ ಒಂದು ಕೆಲಸ ಭಾಳ ಪ್ರಮುಖ ಪಾತ್ರ ಆ ಕೊಡಿಸುವಲ್ಲಿ ಪ್ರಮುಖ ತಾವು ಪ್ರಾಮಾಣಿಕ ಪ್ರಯತ್ನ ಮಾಡಿಕೊಡ್ಬೇಕಂತ ಹೇಳ್ಕೊಂಡು ಈ ಮನವಿ ಮಾಡಿಕೊಂಡು ಅದರ ಒಂದು ನಮ್ಮ ಕಾಜಿ ಸಾಹೇಬರು ಈಗಾಗಲೇ ಇದು ಅವ್ರಿಗೆ ಜನರಿಗೆ ಗೊತ್ತೇ ಇಲ್ಲ. ಸ್ಪಾಟ್ ಆದ ತಕ್ಷಣ ಈಗಾಗಲೇ ಅವ್ರು ಬಂದು ಹೋಗಬೇಕಾಗಿತ್ತು. ಆದ್ರೆ ನಮ್ಮ ಗೋಪಾಲ್ ಹೇಳಿದ ಇಲ್ಲಿ ಗೌಡ್ರ ಕಾರ್ಮಿಕ ಕಾರ್ಡ್ ಐತಿ ಅವ್ರದಂತ ಗೋಪಾಲ್ ಮಾಹಿತಿ ಕೊಟ್ಟ ತಕ್ಷಣ ಗೋಪಾಲ್ ಹೇಳಿದ ತಕ್ಷಣ ಅಧಿಕಾರಿಗಳು ಮಾತಾಡಿದ್ರೆ ಇಲ್ಲಿ ಸರ್ ಬಂದು ಸ್ಪಾಟ್ ವಿಸಿಟ್ ಮಾಡ್ತೀವಿ ಅಂದಾರ. ಅದಕ್ಕೆ ಸ್ಪಾಟ್ ವಿಸಿಟ್ ಅಕಸ್ಮಾತ್ ಈ ಒಂದು ಸನ್ನಿವೇಶದಲ್ಲಿ ಏನಾದರೂ ಅವಶ್ಯಕತೆ ಬಿದ್ದರೆ ನಾನು ನಮ್ಮ ಉದ್ಯೋಗ ಕ್ಷೇತ್ರದ ಶಾಸಕ ಅಪ್ಪಾಜಿ ನಾಡಗೌಡರ ಒಂದು ಮುಖಾಂತರ ಏನು ಸಾಧ್ಯ ಅದ ಅವ್ರ ಕಡೆಯಿಂದ ಒಂದು ಫೋನ್ ಮುಖಾಂತರ ದೂರವಾಣಿ ಕರೆ ಮಾಡಿಸಿ ಒಂದು ಪ್ರಾಮಾಣಿಕ ಒಂದು ಕುಟುಂಬಕ್ಕೆ ಪರಿಹಾರ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ಮಾತು